ಈ ಮಲ್ಲೇಶ್ವರಂ ಇದರಲ್ಲಿ ಪೊಲೀಸ್ ಠಾಣೆಯವರು ಈ ಮೊಬೈಲ್ ಫೋನ್ಗಳನ್ನು ಪಿಕ್ ಪಾಕೆಟ್ ಮಾಡ್ತಾ ಇರ್ತಕ್ಕಂಥ 4 ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಒಟ್ಟು ಸುಮಾರು 70 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದು 6/3/25ರಂದು ಈ RMC ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಆಗಿರ್ತಕ್ಕಂಥದ್ದು. ಅಲ್ಲಿ ಒಂದು ಐಫೋನನ್ನು ಈ ಯಶವಂತಪುರ ಮಾರ್ಕೆಟ್ ಬಳಿ 2ನೇ ತಾರೀಕು ಅವರು ಯಶವಂತಪುರ ಮಾರ್ಕೆಟ್ ಬಳಿ ಹೋದಾಗ ಅಲ್ಲಿ ಯಾರೋ ಅವರ ಮೊಬೈಲನ್ನು ಪಿಕ್ ಪಾಕೆಟ್ ಮಾಡಿರ್ತಾರೆ. ಐಫೋನ್ ಮೊಬೈಲ್ ಫೋನ್ ಅದು. ಇದ್ರ ಬಗ್ಗೆ ಪ್ರಕರಣ ದಾಖಲಾಗಿದ್ದು, ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು 13ನೇ ತಾರೀಕು ಈ ಬಗ್ಗೆ 2 ವ್ಯಕ್ತಿಗಳನ್ನು 5 ಮೊಬೈಲ್ ಫೋನ್ಗಳ ಜೊತೆಯಲ್ಲಿ ಬಂಧಿಸ್ತಾರೆ. ನಂತರ ಕೂಲಂಕುಷವಾಗಿ ಅವರ ವಿಚಾರಣೆಯಿಂದ ಉಳಿದ ವ್ಯಕ್ತಿಗಳು ಅಂದರೆ ಒಟ್ಟು 4 ಆರೋಪಿಗಳು ಈಗ ಪತ್ತೆಯಾಗಿದ್ದಾರೆ. ಇನ್ನೂ ಒಂದು 2 ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಅವರನ್ನು ಪತ್ತೆ ಮಾಡಲಿಕ್ಕೆ ಪ್ರಯತ್ನಗಳು ನಡೀತಾ ಇದ್ದಾವೆ. ಇದರಲ್ಲಿ ಬಂಧಿತರಲ್ಲಿ ಕೆಲವರು ಕೇರಳ ರಾಜ್ಯದವರು ಮತ್ತು ಕೆಲವರು ತಮಿಳುನಾಡು ರಾಜ್ಯದವರು ಮತ್ತು ನಮ್ಮ ರಾಜ್ಯದ ಶಿವಮೊಗ್ಗ ಭದ್ರಾವತಿ ನಗರದವರಾಗಿರ್ತಾರೆ. ಅವರುಗಳ ಕೂಲಂಕುಷ ವಿಚಾರಣೆಯಿಂದ ಒಟ್ಟು 70 ಮೊಬೈಲ್ ಫೋನ್ಗಳನ್ನು ಈಗ ಪೊಲೀಸರು ರಿಕವರಿ ಮಾಡಿಕೊಂಡಿದ್ದಾರೆ. ಅವರು ಈ ರೀತಿ ಜನನಿಬಿಡ ಪ್ರದೇಶಗಳಲ್ಲಿ ಈ ಮೊಬೈಲ್ ಫೋನ್ಗಳನ್ನು ಪಿಕ್ ಪಾಕೆಟ್ ಮಾಡ್ತಕ್ಕಂಥದ್ದು ಅವರ ವೃತ್ತಿಯಾಗಿರ್ತದೆ. ಒಟ್ಟು 44 ಐಫೋನ್ಗಳು, 12 ಸ್ಯಾಮ್ಸಂಗ್ ಫೋನ್ಗಳು ಮತ್ತು ಇತರ ಸಂಸ್ಥೆಯ ಫೋನ್ಗಳನ್ನು ಅವರು ಕದ್ದಿರ್ತಕ್ಕಂಥದ್ದು ಈಗ ಬೆಳಕಿಗೆ ಬಂದಿದೆ. ಈ ಮೊಬೈಲ್ ಫೋನ್ಗಳನ್ನು ಎಲ್ಲಿ ಕದ್ದಿದ್ದಾರೆ ಮತ್ತು ಅಲ್ಲಿ ದಾಖಲಾಗಿರ್ತಕ್ಕಂತಹ ಪ್ರಕರಣಗಳ ಬಗ್ಗೆ ಪೊಲೀಸರು ಈಗ ಪತ್ತೆ ಕಾರ್ಯವನ್ನು ನಡೆಸಿದ್ದಾರೆ. ಇದೊಂದು ಒಳ್ಳೆಯ ಪತ್ತೆ ಕಾರ್ಯವನ್ನು ನಮ್ಮ RMC ಯಾರ್ಡ್ ಪೊಲೀಸ್ ಠಾಣೆಯವರು ಮಾಡಿದ್ದಾರೆ. ಅವರುಗಳಿಗೆ 10,000 ರೂಪಾಯಿಗಳ ಬಹುಮಾನವನ್ನು ನಾನು ಘೋಷಿಸ್ತಾ ಇದ್ದೇನೆ.